ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಈ ಉದಯಕಾಲ ಸಮಯದಲ್ಲಿ ಯೇಸು ಕ್ರಿಸ್ತನ ಉನ್ನತವಾದ ಶ್ರೇಷ್ಠವಾದ ಪರಿಶುದ್ಧವಾದ ನಾಮದಲ್ಲಿ ಶುಭವನ್ನು ತಿಳಿಸುತ್ತೇನೆ. ನೀವು ನಿಮ್ಮ ಕುಟುಂಬದವರು ಕ್ಷೇಮವಾಗಿದ್ದೀರಾ? ಉದಯಕಾಲದಲ್ಲಿ ಎದ್ದು ಪ್ರಾರ್ಥನೆ ಮಾಡಿ ದೇವರ ವಾಕ್ಯವನ್ನು ಓದುದ್ರಾ? ನಾವು ಪ್ರತಿದಿನ ದೇವರೊಂದಿಗೆ ಪ್ರಾರಂಭಿಸುವಾಗ ದಿನವೆಲ್ಲ ಜಯವನ್ನು ಹೊಂದಿಕೊಳ್ಳುತ್ತೇವೆ. ದೇವರ ಕೃಪೆಯಿಂದ ನಾವು ಬೈಬಲ್ನಿಂದ ಪ್ರತಿದಿನ ಒಂದು ವಾಗ್ದಾನ ಸಂದೇಶವನ್ನು ಧ್ಯಾನಿಸುತ್ತಾ ಇದ್ದೇವೆ. ನಿಮ್ಮಲ್ಲಿ ಅನೇಕರು ಸ್ಫೂರ್ತಿಯನ್ನು ಹೊಂದುತ್ತಾ ಇದ್ದೀರಾ, ಪ್ರೋತ್ಸಾಹ ಹೊಂದುತ್ತಾ ಇದ್ದೀರಾ. ನಿಮ್ಮ ಸಾಕ್ಷಿಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳುತ್ತಾ ಇರುವುದಕ್ಕಾಗಿ ನಿಮಗೆ ವಂದನೆಗಳು. ಕರ್ತನು ನಿಮ್ಮೆಲ್ಲರ ಜೀವಿತದಲ್ಲಿ ಸಮೃದ್ಧಿಯಿಂದ ತುಂಬಿಸಬೇಕೆಂದು, ಸತ್ಯ ಸಂಬಂಧವಾದ ವಿಷಯಗಳಿಂದ ನೀವು ನಾಟಲ್ಪಡಬೇಕೆಂದು, ಕರ್ತನ ಚಿತ್ತವನ್ನು ನೆರವೇರಿಸುವವರಾಗಿ ಇರಬೇಕೆಂದು ನಿಮಗೋಸ್ಕರ ನಾವು ಪ್ರತಿದಿನ ಪ್ರಾರ್ಥಿಸುತ್ತಾ ಇದ್ದೇವೆ. ದೇವರ ಮಹಿಮೆಯಿಂದ ತುಂಬಲ್ಪಟ್ಟು ದೇವರಿಗೋಸ್ಕರವಾಗಿ ಉಪಯೋಗವಾಗಬೇಕೆಂದು ಪ್ರತಿದಿನ ನಿಮಗೋಸ್ಕರ ಪ್ರಾರ್ಥಿಸುತ್ತಿದ್ದೇವೆ. ಈ ದಿನ ದೇವರ ವಾಗ್ದಾನವನ್ನು ಓದೋಣವಾ? 60ನೇ ಕೀರ್ತನೆ 4ನೇ ವಾಕ್ಯವನ್ನು ಓದುತ್ತೇನೆ. Psalm 60 and verse 4. ನೀನು ನಿನ್ನ ಭಕ್ತರಿಗೆ ಸತ್ಯದ ಪರವಾಗಿ ಎತ್ತುವುದಕ್ಕೋಸ್ಕರ ಧ್ವಜವನ್ನು ಕೊಟ್ಟಿದ್ದಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಭಕ್ತನಾದ ದಾವೀದನು ಈ ಕೀರ್ತನೆಯನ್ನು ಬರೆಯುತ್ತಾನೆ. ದೇವರನ್ನು ದೃಷ್ಟಿಸುತ್ತಾ, ದೇವರ ಕ್ರಿಯೆಗಳನ್ನು ಧ್ಯಾನಿಸುತ್ತಾ ಒಂದು ಸುಂದರವಾದ ಕೀರ್ತನೆಯನ್ನು ಇಲ್ಲಿ ಬರೆಯುತ್ತಾರೆ. ಅದರಲ್ಲಿ ದೇವರು ಒಂದು ಧ್ವಜವನ್ನು ಕೊಟ್ಟಿದ್ದಾರಂತೆ. ಅದು ಯಾರಿಗಾಗಿ, ಯಾತಕ್ಕಾಗಿ ಪ್ರಶ್ನಿಸಿಕೊಳ್ಳಬೇಕು. ದೇವರು ನಮಗೆ ಒಂದು ಧ್ವಜವನ್ನು ಕೊಟ್ಟಿದ್ದಾರೆ. ಗಾಡ್ ಲಿಫ್ಟೆಡ್ ಎ ಬ್ಯಾನರ್ ಫಾರ್ ಆಲ್ ಆಫ್ ಅಸ್. ಫಾರ್ ಹೂಮ್ ಅಂಡ್ ಫಾರ್ ವೈ? ಈ ಎರಡು ಪ್ರಶ್ನೆಗಳನ್ನು ಈ ದಿನ ಆಲೋಚಿಸೋಣ. ಧ್ವಜ ಅಂದರೆ, ಪರಮಗೀತ ಪುಸ್ತಕ 2ನೇ ಅಧ್ಯಾಯದಲ್ಲಿ ಒಂದು ಸುಂದರವಾದ ಮಾತು ಇದೆ. ದೇವರು ಪ್ರೀತಿಯ ಧ್ವಜವನ್ನು ಎತ್ತಿದ್ದಾರೆ. ದಿಸ್ ಈಸ್ ದ ಬ್ಯಾನರ್ ಆಫ್ ಲವ್. ದೇವರು ನಮ್ಮನ್ನು ಪ್ರೀತಿಸಿದ್ದಾರೆ, ಪ್ರೀತಿಸುತ್ತಲೇ ಇದ್ದಾರೆ, ಪ್ರೀತಿಸುತ್ತಾರೆ ಕೂಡ. ಆತನ ಪ್ರೀತಿಯಿಂದ ನಮ್ಮನ್ನು ಯಾರು ಕೂಡ ಅಗಲಿಸುವುದಕ್ಕೆ ಆಗಲ್ಲ. ಭಕ್ತನಾದ ಪೌಲನು ಹೇಳುತ್ತಾನೆ, ಈ ಲೋಕದಲ್ಲಿ ಯಾವುದು ಕೂಡ ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವುದಿಲ್ಲ. ನಥಿಂಗ್ ಕ್ಯಾನ್ ಸಪರೇಟ್ ಅಸ್ ಫ್ರಮ್ ದ ಲವ್ ಆಫ್ ಗಾಡ್. ಒಂದು ವೇಳೆ ಆಸ್ತಿ ನಿಮ್ಮನ್ನು ಬಿಟ್ಟು ಹೋಗಬಹುದು, ಸಂಬಂಧಿಕರು ನಿಮ್ಮನ್ನು ಬಿಟ್ಟು ಹೋಗಬಹುದು, ಸ್ವಂತ ಕುಟುಂಬದವರೇ ನಿಮ್ಮನ್ನು ಬಿಟ್ಟು ಹೋಗಬಹುದು, ಆದರೆ ದೇವರ ಪ್ರೀತಿ ಯಾವತ್ತೂ ಕೂಡ ನಿಮ್ಮನ್ನು ಅಗಲಿಸುವುದಿಲ್ಲ. ಗಾಡ್ಸ್ ಲವ್ ಇಸ್ ಅವೈಲಬಲ್ ಫಾರ್ ಎವ್ರಿವನ್. ಪ್ರತಿಯೊಬ್ಬರಿಗೂ ಕೂಡ ದೇವರ ಪ್ರೀತಿ ಸಮೃದ್ಧಿಯಾಗೇ ಇದೆ. ಕರ್ತನ ಪ್ರೀತಿಯ ಧ್ವಜ ಎನ್ನುವಂಥದ್ದನ್ನು ಯಾಕೆ ದೇವರು ನಮಗಾಗಿ ಎತ್ತಿದ್ದಾರೆ? ಆಲೋಚಿಸೋಣ. ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ಯಾಕೆ ನಮಗೋಸ್ಕರ ಸತ್ತರು? ಆತನ ಪ್ರಾಣವನ್ನು ಯೇಸು ಕ್ರಿಸ್ತನು ಯಾಕೆ ನಮಗೋಸ್ಕರ ಅರ್ಪಿಸಿದರು ಅಂದರೆ, ಯಾರಿಗೋಸ್ಕರ ಧ್ವಜ, ಯಾತಕ್ಕಾಗಿ ಎಂಬುದಾಗಿ ಆಲೋಚಿಸಿದರೆ ಮೊದಲನೆಯದಾಗಿ ಭಯಭಕ್ತಿಯುಳ್ಳವರಿಗೆ ಎಂಬುದಾಗಿ ಇದೆ. ದೇವರಲ್ಲಿ ನಮಗೆ ಭಯಭಕ್ತಿ ಇದೆಯಾ? ನಾವು ಪ್ರಶ್ನಿಸಿಕೊಳ್ಳಬೇಕು. ಅನೇಕ ಸಾರಿ ದೇವರ ವಾಗ್ದಾನ ನೆರವೇರುವುದನ್ನು ನೋಡಬೇಕೆಂದು ಅಂದುಕೊಳ್ಳುತ್ತೇವೆ, ಆದರೆ ನಾವು ದೇವರಿಗಾಗಿ ಏನು ಮಾಡಬೇಕೆಂದು ಆಲೋಚಿಸಬೇಕು. ಕರ್ತನು ನಿಮ್ಮಿಂದ ನನ್ನಿಂದ ಕೋರುತ್ತಾ ಇರುವಂತದ್ದೇನೆಂದರೆ, ಆತನಲ್ಲಿ ಭಯಭಕ್ತಿಯುಳ್ಳವರಾಗಿ ಇರಬೇಕು. ಕೆಲವರಿಗೆ ದೇವರಂದ್ರೆ ಭಕ್ತಿ ಇರುತ್ತದೆ, ಭಯ ಇರುವುದಿಲ್ಲ. ಕೆಲವರಿಗೆ ಭಯ ಇರುತ್ತದೆ, ಭಕ್ತಿ ಇರುವುದಿಲ್ಲ. ಆದರೆ ಕ್ರೈಸ್ತರಿಗೆ ಎರಡೂ ಇರಬೇಕು, ಭಯಭಕ್ತಿ ಇರಬೇಕು. ಕರ್ತನು ಅಂದ್ರೆ ಭಯ ಇರಬೇಕು, ಅದೇ ರೀತಿಯಾಗಿ ಆತನ ಮೇಲೆ ಭಕ್ತಿಯೂ ಇರಬೇಕು. ಕೆಲವರು ಹೇಳುತ್ತಾರೆ ದೇವರಂದ್ರೆ ನಮಗೆ ಬಹಳ ಇಷ್ಟ ಎಂದು, ಆದರೆ ಯಾವತ್ತೂ ದೇವರ ಆಲಯಕ್ಕೆ ಬರುವುದಿಲ್ಲ, ಪ್ರಾರ್ಥನೆ ಮಾಡುವುದಿಲ್ಲ, ಬೈಬಲ್ ಓದುವುದಿಲ್ಲ. ದೇವರಂದ್ರೆ ಬಹಳ ಇಷ್ಟ ಅನ್ನುತ್ತಾರೆ, ಅದರಿಂದ ಪ್ರಯೋಜನವಾದರೂ ಏನು? ಅಂದರೆ ಅವರಿಗೆ ದೇವರು ಅಂದರೆ ಇಷ್ಟ ಅಥವಾ ಭಯ ಇದೆ, ಆದರೆ ಅವರಿಗೆ ಭಕ್ತಿ ಇಲ್ಲ. ಕೆಲವರಿಗೆ ಭಕ್ತಿ ಬಹಳ ಇರುತ್ತದೆ, ಆದರೆ ಪಾಪ ಮಾಡುವಂತ ವಿಷಯದಲ್ಲಿ ಅವರಿಗೆ ಭಯ ಇರುವುದಿಲ್ಲ. ಅನೇಕ ಸಾರಿ ದೇವರು ನೋಡುತ್ತಾ ಇದ್ದಾರೆ ಎನ್ನುವಂತಹ ವಿಷಯವನ್ನು ಮರೆತು ಹೋಗಿ ವಿಪರೀತವಾಗಿ ಬದುಕುತ್ತಾ ಇರುತ್ತಾರೆ, ದೇವರಿಂದ ದೂರ ಜೀವಿಸುತ್ತಾರೆ. ಆದರೆ ದೇವರ ಮಕ್ಕಳಾಗಿರುವ ನಾವು ಭಯಭಕ್ತಿಯಿಂದ ದೇವರನ್ನು ಸೇವಿಸಬೇಕು, ದೇವರನ್ನು ಘನಪಡಿಸಬೇಕು. ಒಂದು ವೇಳೆ ಇಲ್ಲಿಯ ತನಕ ನಾಮಕಾವಸ್ಥೆ ಕ್ರೈಸ್ತನಾಗಿದ್ದೀಯೇನೋ, ಕೇವಲ ಹೆಸರಿಗೆ ಮಾತ್ರ ಕ್ರೈಸ್ತನಾಗಿದ್ದೀಯೇನೋ, ಆದರೆ ಹೃದಯ ಸಂಬಂಧವಾದಂತಹ ಬದಲಾವಣೆಯನ್ನು ಹೊಂದಿ ನಿಜವಾದ ಕ್ರೈಸ್ತನಾಗಿ ಬದುಕಬೇಕೆನ್ನುವುದೇ ದೇವರ ಆಶೆ. ದೇವರು ತನ್ನಲ್ಲಿ ಭಯಭಕ್ತಿಯುಳ್ಳವರ ಪರವಾಗಿ ಆತನ ಧ್ವಜವನ್ನು ಎತ್ತಿದ್ದಾರೆ. ಯಾಕಂದರೆ ಸತ್ಯದ ಪರವಾಗಿ ಎತ್ತಿ ತೋರಿಸುವುದಕ್ಕೆ. ಆತನು ನಮ್ಮನ್ನು ಪ್ರೀತಿಸಿದ್ದಾನೆ, ಕಾರಣ ನಾವು ಸತ್ಯದ ಪರವಾಗಿ ಜೀವಿಸಬೇಕೆಂಬುದಾಗಿ. ಸತ್ಯ ಯಾರು ಅಂದರೆ, ಯೋಹಾನ 14:6 ನಮಗೆ ಗೊತ್ತು. ಯೇಸು ಕ್ರಿಸ್ತನು ಹೇಳುತ್ತಾರೆ, ನಾನೇ ಮಾರ್ಗವು, ಜೀವವು, ಸತ್ಯವು ಎಂದು. ಯೇಸು ಕ್ರಿಸ್ತನಿಗಾಗಿ ಜೀವಿಸುವಂತೆ, ಆತನಿಗೆ ಫಲ ಕೊಡುವವರಾಗಿ ಇರುವಂತೆ ರೋಮ ಪತ್ರಿಕೆಯಲ್ಲಿ ಪೌಲನು ಹೇಳುತ್ತಾನಲ್ವ, ದೇವರಿಗೋಸ್ಕರ ಫಲ ಕೊಡುವವರಾಗಿ. ಅಂದರೆ ಈ ಲೋಕದಲ್ಲಿ ನಾವು ಯಾಕೆ ಇದ್ದೇವೆ, ಯಾಕೆ ಜೀವಿಸುತ್ತಾ ಇದ್ದೇವೆ ಅಂದರೆ, ನಮ್ಮ ಭೌತಿಕ ಅವಶ್ಯ ಸಂಧಿಸಲ್ಪಡಬೇಕು, ನಮ್ಮ ಎಲ್ಲಾ ಸಮಸ್ಯೆಯಿಂದ ಪ್ರತಿದಿನ ಬಿಡುಗಡೆ ಹೊಂದಬೇಕು. ಆದರೆ ಅದಕ್ಕಿಂತಲೂ ಪ್ರಾಮುಖ್ಯವಾಗಿ ನಾವು ದೇವರಿಗೋಸ್ಕರವಾಗಿ ಫಲಿಸುವಂತೆ, ಕ್ರಿಸ್ತನಿಗಾಗಿ, ಸತ್ಯಕ್ಕೋಸ್ಕರವಾಗಿ ಜೀವಿಸುವುದಕ್ಕಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಈ ಕರೆಯುವಿಕೆಯನ್ನು ನಾವು ಯಾವತ್ತೂ ಮರೆತು ಹೋಗಬಾರದು. ಕರ್ತನು ನಮ್ಮನ್ನು ಕರೆದದ್ದು ಸತ್ಯಕ್ಕಾಗಿ ನಿಲ್ಲುವುದಕ್ಕೆ. ಯಾರು ದೇವರಿಗೋಸ್ಕರವಾಗಿ ನಿಲ್ಲುತ್ತಾರೋ, ಕರ್ತನು ಅವರಿಗೋಸ್ಕರ ಇನ್ನೂ ಬಲವಾಗಿ ನಿಲ್ಲುತ್ತಾರೆ. ಸ್ತೋತ್ರ ಹೇಳಿ, ಹಾಲೆಲೂಯಾ.
ದೇವರು ತನ್ನ ಪ್ರೀತಿ ಎನ್ನುವಂತಹ ಧ್ವಜವನ್ನು ನಿನಗೋಸ್ಕರವಾಗಿ ಯಾವಾಗಲೂ ಎತ್ತಿದ್ದಾರೆ. ನಿನ್ನನ್ನು ಬಲಪಡಿಸಬೇಕು, ನಿಲ್ಲಿಸಬೇಕು, ಧೈರ್ಯಪಡಿಸಬೇಕೆಂದು, ಸಮಾಜದಲ್ಲಿ ಅನೇಕರಿಗೆ ಆಶೀರ್ವಾದಕರವಾಗಿ ಮಾರ್ಪಡಿಸಬೇಕೆಂದು. ಈ ಉದಯ ಕಾಲದಲ್ಲಿ ಬಹುಶಃ ಒಂದು ಅನಾರೋಗ್ಯ ನಿನ್ನನ್ನು ಬಾಧಿಸುತ್ತಾ ಇದೆಯೇನೋ. ನಿನ್ನೆಯ ತನಕ ಚೆನ್ನಾಗಿತ್ತು ವೆಸ್ಲಿಯವರೇ, ಆದ್ರೆ ಯಾಕೋ ಈ ದಿನದಲ್ಲಿ ಸ್ವಲ್ಪ ಕಷ್ಟವೂ ಎದುರಾಗಿದೆ. ಆರ್ಥಿಕ ಸಂಬಂಧವಾದಂತಹ ಕಷ್ಟ ನಿನ್ನನ್ನು ಬಹಳ ಗಲಿಬಿಲಿ ಪಡಿಸುತ್ತಾ ಇದೆಯೇನೋ, ಅಥವಾ ನಿಂದೆ ಅವಮಾನವು ನಿನ್ನನ್ನು ಬಹಳ ಅವಮಾನಕ್ಕೆ ಗುರಿ ಮಾಡುತ್ತಾ ಇದೆಯೇನೋ. ಯೋಸೇಫನ ಹಾಗೆ ಒಂದು ವೇಳೆ ನೀನು ಶ್ರಮೆಯನ್ನು ಅನುಭವಿಸುತ್ತಾ ಇದೆಯೇನೋ, ಆದರೆ ದೇವರು ನಿನ್ನೊಂದಿಗೆ ಮಾತನಾಡುತ್ತಾ ಇದ್ದಾರೆ. ದೇವರು ನಿನ್ನ ಕುರಿತಾಗಿ ಆಲೋಚನೆ ಮಾಡುತ್ತಿದ್ದಾರೆ. ನಿನಗೋಸ್ಕರವಾಗಿ ಆತನೊಂದು ಧ್ವಜವನ್ನು ಎತ್ತಿದ್ದಾರೆ. ಆ ಧ್ವಜದ ಬಳಿಯಲ್ಲೇ ಇರು, ಕರ್ತನ ಪಾದದ ಬಳಿಯಲ್ಲೇ ಇರು, ಆತನ ಪಾದದ ಬಳಿಯಲ್ಲಿ ಗೋಳಾಡು, ಆತನ ಸನ್ನಿಧಿಯಲ್ಲಿ ವಿಜ್ಞಾಪನೆ ಮಾಡು, ಪ್ರಾರ್ಥನಾ ಪೂರ್ವಕವಾಗಿ ಆತನನ್ನು ದೃಷ್ಟಿಸು. ಖಚಿತವಾಗಿ ಆತನು ಈ ದಿನವೆಲ್ಲ ನಿನ್ನನ್ನು ಬಲಪಡಿಸಿ ತನ್ನ ಮಹಿಮೆಗೋಸ್ಕರ ಉಪಯೋಗಿಸಬೇಕೆಂದು ಕೋರುತ್ತಿದ್ದಾರೆ. ಆತನ ರಾಜ್ಯ ವಿಸ್ತರಣೆಯಲ್ಲಿ ನಿನ್ನನ್ನು ಉಪಯೋಗಿಸಬೇಕೆಂದು ದೇವರು ಇಷ್ಟಪಡುತ್ತಿದ್ದಾರೆ. ಆತನನ್ನು ದೃಷ್ಟಿಸೋಣವಾ, ಕಣ್ಣು ಮುಚ್ಚಿರಿ, ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆ, ನಿಮ್ಮಲ್ಲಿ ಭಯಭಕ್ತಿಯುಳ್ಳವರಿಗೆ ನೀವು ಧ್ವಜವನ್ನು ನಿಲ್ಲಿಸಿದ್ದೀರಾ ಎಂದು, ಸತ್ಯದ ಪರವಾಗಿ ನಿಲ್ಲುವುದಕ್ಕೋಸ್ಕರವಾಗಿ ನೀವು ಅದನ್ನು ಮಾಡಿದ್ದೀರಾ ಎಂಬುದಾಗಿ ವಾಕ್ಯದಲ್ಲಿ ಓದಿದೆವು. ಕರ್ತನೆ, ಈ ದಿನ ಈ ವಾಗ್ದಾನವನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸಿರಿ. ನೀವು ನಮ್ಮ ಕುರಿತಾಗಿ ಇಟ್ಟಿರುವಂತಹ ಪ್ರತಿಯೊಂದು ಒಳ್ಳೆಯ ಉದ್ದೇಶಕ್ಕಾಗಿ ಸ್ತೋತ್ರ. ಆ ಪ್ರೀತಿಯ ಧ್ವಜವನ್ನು ಜಯದ ಧ್ವಜವಾಗಿ ನಮ್ಮೆಲ್ಲರಿಗೋಸ್ಕರವಾಗಿ ಮಾರ್ಪಡಿಸಿದಿರ, ಅದಕ್ಕಾಗಿ ಸ್ತೋತ್ರ. ಹೆಲ್ಪ್ ಅಸ್ ಟು ಕ್ಲೈಮ್ ಅವರ್ ವಿಕ್ಟರಿ ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ನಮ್ಮ ಜಯವನ್ನು ಯಾವಾಗಲೂ ಕೂಡ ನಾವು ಕ್ಲೈಮ್ ಮಾಡುವವರಾಗಿರುವಂತೆ ಸಹಾಯ ಮಾಡಿ. ಪ್ರತಿದಿನ ಈ ವಾಗ್ದಾನವನ್ನು ಧ್ಯಾನಿಸುತ್ತಾ ಆಧ್ಯಾತ್ಮಿಕವಾದ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತಾ ಇರುವಂತಹ ನಮ್ಮ ಪ್ರಿಯರನ್ನು ನೀವೇ ಬಲಪಡಿಸಿ, ಧೈರ್ಯಪಡಿಸಿ, ಅದ್ಭುತ ಮಾಡಬೇಕೆಂದು ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಎ ಬ್ಲೆಸ್ಡ್ ಅಂಡ್ ವಂಡರ್ಫುಲ್ ಡೇ.